ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜಟಾಪಟಿ ಆಗಿದೆ. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನ ಬಲವಂತವಾಗಿ ಕಳಿಸಿದಂತ ಆರೋಪ, ಪ್ರತಿಭಟನೆಗೆ ಕರೆತರಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಮೈಸೂರಿನ ಮಹಾರಾಣಿ ಜೂನಿಯರ್ ಕಾಲೇಜಿನ ಮುಂದೆ ವಾಕ್ ಸಮರ ಆಗಿದೆ. ಈ ವಿಚಾರವಾಗಿ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಬಿಜೆಪಿ ನಾಯಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಮೈಸೂರಲ್ಲಿ ಪ್ರತಿಭಟನೆ ನಡೆದಿರೋದು. ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನ ಬಲವಂತವಾಗಿ ಕರೆಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪಿಸ್ತಾ ಇದ್ದಾರೆ. ಮೈಸೂರಿನ ಮಹಾರಾಣಿ ಜೂನಿಯರ್ ಕಾಲೇಜಿನ ಮುಂದೆ ವಾಕ್ ಸಮರ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲೇಜಿನ ಆಡಳಿತ ಮಂಡಳಿಯ ವಿರುದ್ಧವೂ ಕೂಡ ಬಿಜೆಪಿ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಎಲ್ಲಿ ಅದು ಒಂದು ಇದು ನಾವು ಸ್ಟೂಡೆಂಟ್ ವಾಯ್ಸ್ ಅಂತ ಅಂದ್ಬಿಟ್ಟು ಸ್ಟೂಡೆಂಟ್ ವಾಯ್ಸ್ ಅಂತ ಅನ್ನೋದೊಂದು ಕಾರ್ಯಕ್ರಮವನ್ನು ನಮ್ಮ ಏನು ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಹಮ್ಮಿಕೊಂಡಿದ್ವಿ NSUI ಇಂದ. ಅದು ಏನು ಎಂಟ್ರೆನ್ಸ್ ಎಕ್ಸಾಮ್ ವಿಚಾರಗಳಲ್ಲಿ ಮಕ್ಕಳುಗಳು ಯಾವುದೇ ಥರವಾದ್ದು ಪ್ಯಾನಿಕ್ ಆಗಬಾರ್ದು ಮತ್ತು ಗಾಬರಿ ಆಗಬಾರ್ದು. ಎಂಟ್ರೆನ್ಸ್ ಎಕ್ಸಾಮಿಗೆ ಈ ವರ್ಷ ಏನು ಎಂಟ್ರೆನ್ಸ್ ಎಕ್ಸಾಮ್ ನಡೆದಿತ್ತು, ಆ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ನಡೆದಂಥ ಪೇಪರ್ ಲೀಕೇಜ್ ಇರ್ಬೋದು ಮತ್ತು ಆ ವ್ಯವಹಾರಗಳು ಏನೇನು ನಡೆದಿತ್ತು, ಅದರಿಂದ ಮಕ್ಕಳು ಛಾತ್ರೋಂ ಕಿ ಗೋಂಜ್ ಡ್ಯಾಶ್ ಸ್ಟೂಡೆಂಟ್ಸ್ ವಾಯ್ಸ್ ಅನ್ನೋ ಕಾರ್ಯಕ್ರಮನ ತರಗತಿ ಎಲ್ಲ ಮುಗಿದ ಮೇಲೆ ನೀಟ್ ವಿದ್ಯಾರ್ಥಿನಿಯರಿಗೆ ಒಂದು 30ರಿಂದ 40 ನಿಮಿಷದ ಕಾರ್ಯಕ್ರಮನ ಮಾಡಿಕೊಡ್ಬೇಕು ಅಂತೇಳಿ, ನೀವು ಅಲ್ಲಿ ಪ್ಲೇಸ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನನಗೆ ಉಪನಿರ್ದೇಶಕರಿಂದ ಪತ್ರ ಬಂತು. ಸರಿ, ನಾನು ಅದಕ್ಕೆ ಸರಿ ಮೇಡಮ್, ನಮ್ಮ ಮೇಲಧಿಕಾರಿಗಳ ಆದೇಶನ ಪಾಲಿಸಬೇಕು, ಸರಿ ಮೇಡಮ್ ಅಂತೇಳಿ ನಾನು ಅವರಿಂದ ಇದು ಮಾಡಿದೆ. ಅವ್ರಿಗೆ ಹರೀಶ್ ಗೌಡರು ಪತ್ರ ಮಾಡಿದ್ರಂತೆ ಈ ಥರದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.